ಆಗಲಿ ಅಂತೇಳಿ. ಯಾಕೆಂದರೆ ದುಡ್ಡು ಖರ್ಚು ಮಾಡೋದಕ್ಕೆ ಡಿ ಸಿ ಅವರು ನೀವು ಮಾಡಿ ಸರ್ ಅಂತ ಇದ್ರು. ನಾನು ಹೇಳಿದೆ ಒಂದು ನಿಮಿಷ ವೆಯ್ಟ್ ಮಾಡಿ, ಯಾಕೆಂದರೆ ಪ್ರಾಧಿಕಾರದ್ದಾಗಿ ಒಂದು ಪ್ಲ್ಯಾನ್ ಮಾಡ್ಬೋದು. ಪ್ರಾಧಿಕಾರ ಅಂದಾಗ ಅದರದ್ದೇ ಆಗಿರ್ತಕ್ಕಂಥ, ಇಲ್ಲಾಂದರೆ ಏನಾಗುತ್ತೆ, ಅಲ್ಲಿ ದುಡ್ಡಿದೆ, ಇಷ್ಟೇ ಕೆಲಸ ಮಾಡಬೇಕು, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಇವೆಲ್ಲ ಇರ್ತವೆ. ಈಗ ಒಂದು ಫುಲ್ ಫ್ಲೆಡ್ಜ್ ಕಮಿಟಿ ಇರ್ತದೆ. ಕಮಿಟಿ ಇದ್ದಾಗ ಈಸಿ. ಐ ಥಿಂಕ್ 3 ಕ್ಯಾಬಿನೆಟ್ ಹಿಂದೆ ಚಂದ್ರಗುತ್ತಿ ಪ್ರಾಧಿಕಾರದ್ದು ಬಿಲ್ಲು ಬೆಳಗಾಮಲ್ಲೂ ಪಾಸ್ ಆಯಿತು, ಕ್ಯಾಬಿನೆಟಲ್ಲಿ ಪಾಸ್ ಆಗಿತ್ತು, ಬೆಳಗಾಂ ಸೆಷನಲ್ಲಿ ಪಾಸ್ ಆಗಿ ಈಗ ಹಣದ ಕೊರತೆಯೂ ಇಲ್ಲ, ಹಣನೂ ಕೂಡ ಇದೆ, ಮತ್ತು ಟೂರಿಸಮ್ ಇಂದನೂ ಕೂಡ ನಮಗೆ ಹಣ ಕೊಡ್ತಾರೆ. ಯಾಕೆಂದರೆ ಅದನ್ನ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಇಷ್ಟು ವರ್ಷದೊಳಗೆ ಏನಾಗಿದೆ, ಬರ್ತಾರೆ ಜನರು, ಸ್ವಲ್ಪ ನಿರಾಸೆಯಾಗಿ ವಾಪಸ್ ಹೋಗ್ತಾರೆ, ಬಿಕಾಸ್ ಅಲ್ಲಿ ಫೆಸಿಲಿಟಿ ಇಲ್ಲ. ಫೆಸಿಲಿಟಿ ಕೊಡೋಕ್ಕೆ ನಮ್ಮ ಹತ್ರ ದುಡ್ಡಿದೆ, ಬಟ್ ದ ಪ್ರಾಬ್ಲಮ್ ಇಸ್ ಲ್ಯಾಂಡ್ ಇಲ್ಲ ಅಲ್ಲಿ. ಈಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ 20 ಎಕರೆ ಕೊಟ್ಟು ನಾವು 10 ಎಕರೆ ಅವರಿಂದ ತೊಗೊಂಡಿದ್ದೀವಿ. ಅದು ಕೂಡ ಎಲ್ಲ ಫೈನಲ್ ಆಗಿದೆ. ಈಗ ಖರ್ಚು ಮಾಡೋದಕ್ಕೆ ಡಾರ್ಮೆಟ್ರಿ, ಯಾಕಂದರೆ ಹೆಣ್ಮಕ್ಳು ಬರ್ತಾರೆ, ಅವರಿಗೆಲ್ಲರೂ ಕೂಡ ಅವರಿಗೆ ಸಪ್ರೇಟು, ಮತ್ತು ಟಾಯ್ಲೆಟ್ಸು, ಸ್ನಾನ ಮಾಡೋದಕ್ಕೆ, ಇದೆಲ್ಲದಕ್ಕೂ ಬೇಕಂದ್ರೆ ನಂಗೆ ಜಾಗ ಬೇಕು. ಅಲ್ಲಿ ಜಾಗ 1 ಇಂಚು ಇಲ್ಲ. ಈಗ ಪೊಲೀಸ್ ಸ್ಟೇಷನ್ ಕಟ್ಟೋದಕ್ಕೇ ಗಲಾಟೆ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಬೇರೆ ಕಡೆ ಕಟ್ತಾ ಇದ್ದೀವಿ. ನಾವು ಒಂದು ಕಡೆ ಗುಡ್ಲಿ ಪೂಜೆ ಮಾಡಿದೆ, ಅವರಿದ್ದವರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ SP ಅವರು ನಗ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ದುಡ್ಡಿದೆ, ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನೇ ಹೇಳಿದೆ, ಅಯ್ಯೋ ಬಿಡ್ರೋ ಮಾರೆ, ಬೇರೆ ಕಡೆ ನಾನು ಮಾಡಿರಿ ಇತ್ಲಾಗೆ ಅಂತ. ಒಂಥರ ಈ ಸಮ್ಟೈಮ್ಸ್ ಬೇಜಾರು ಆಗ್ತದೆ. ನಾವು ಕೆಲಸ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಚಂದ್ರಗುತ್ತಿ ಪ್ರಾಧಿಕಾರನ ಇದನ್ನ ಮುಂಚೂಣಿಗೆ ತಗೊಳ್ಬೇಕಾಗತ್ತೆ. ಆಮೇಲೆ ನನಗೆ ನಿಮ್ಮ ಜೊತೆಗೆ ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು ಯಾವುದಾದ್ರೂ ಒಂದು ನ್ಯಾಷನಲ್ ಒಂದು ಕಾರ್ಯಕ್ರಮದಲ್ಲಿ. ಯಾಕೆಂದರೆ August 28 29 ಪತ್ರ ಬರೆದು ನನಗೂ ಗೊತ್ತಿರಲಿಲ್ಲ. ಅದು ನಮ್ಮ ತಂದೆ ಅದನ್ನು ಇವತ್ತೇ ಫಸ್ಟ್ ಟೈಮ್ ನಾನು ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆ ಮಾಡಿದ್ದು. ನಮ್ಮ ತಂದೆಯವರ ಏನು ಬಂಗಾರಧಾಮ ಇದೆ, ಇವತ್ತು ಅದನ್ನ ಏನು ಟೂರಿಸಮ್ ಪ್ಲೇಸ್ ಅಂತ ಹೇಳಿ 64 ಸ್ಥಾನಗಳನ್ನು ಐಡೆಂಟಿಫೈ ಮಾಡಿರೋದ್ರಲ್ಲಿ ನಮ್ಮ ತಂದೆಯವರು ಮನೆ ಬಂಗಾರಪ್ಪಾಜಿಯವರ ಬಂಗಾರಧಾಮನೂ ಕೂಡ ಮಾಡಿದ್ದಾರೆ. ಈಗ ಟೂರಿಸಮ್ ಪ್ಲೇಸು, ಅದಕ್ಕೂ ಕೂಡ ನಾನು HK ಪಾಟೀಲ್ ಅವರು. ಯಾಕೆಂದರೆ ಮಲೆನಾಡು, ಈಗ ಮಲೆನಾಡು ಕ್ರಾಫ್ಟ್ ಅಂತೇಳಿ ನಾನು ನಿನ್ನೆ ಬಂದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಅದಕ್ಕೆ ನಿನ್ನೆನೇ ನಾನು ರಶ್ಮಿ ಅವ್ರು ಫೋನ್ ಮಾಡಿದ್ರೆ ನಿನ್ನೆ ರಶ್ಮಿ ಅವರು ಮತ್ತೆ ಮಾಡಿ ನಿಮ್ಮನ್ನು ಕರೆಸ್ಕೊಳ್ತಾರೆ. ಏಕೆಂದರೆ ಮಲೆನಾಡು ಕ್ರಾಫ್ಟ್ ಅಂತೇಳಿ, ಮಲೆನಾಡು ಅನ್ನೋದೇ ಅಟ್ರಾಕ್ಷನ್ ನಿಮಗೆ. ಬಟ್ ಯು ಹ್ಯಾವ್ ಟು ಗಿವ್ ಪ್ರಾಡಕ್ಟ್. ಜನರಿಗೆ ಮಾಹಿತಿ ಕೊಡಬೇಕು. ಮಾಹಿತಿ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಅದಕ್ಕೆ ಒಂದು ಮಾಹಿತಿ ಕೊಡ್ತಕ್ಕಂಥ, ಇವತ್ತು ಟೆಕ್ನಾಲಜಿ ಸೋ ಹೈ, ಮಲೆನಾಡು ಕ್ರಾಫ್ಟ್ಸು ಇಲ್ಲ ಮಲೆನಾಡು ಅಂತ ಹೊಡೆದ್ರೆ ಬರೀ ಶಿವಮೊಗ್ಗದ ಫ್ರಂಟ್ ಲೈನಿಗೆ ಬರಬೇಕು ಟೂರಿಸಮ್. ಆ ಥರ ಸಿಸ್ಟಮ್ನ ಕ್ರಿಯೇಟ್ ಮಾಡಿದರೆ ಊಟ ಇರ್ಬೋದು, ತಿಂಡಿ ಇರ್ಬೋದು, ಏನೇನು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ, ಬ್ಯಾಗನ್ನ ಆ ಬಾಳೆದು ಏನು ವೇಸ್ಟೇ ಮಾಡಿಲ್ಲಪ್ಪ. ಆ ದಿಂಡು ಎಲ್ಲ ಸ್ವೀಟು, ಹಪ್ಪಳ ಗಿಪ್ಪಳ ಏನೇನು ಬೇಕು ಎಲ್ಲ ಮಾಡಿಬಿಟ್ಟಿದ್ದಾರೆ. ನಾನು ನಿನ್ನೆ ಅಂತೂ ನನಗೆ ತಲೆ ಕೆಟ್ಟೋಗ್ಬಿಡ್ತು. ಒಂದು 4-5 ಐಟಮು ಇದು ಮಾಡ್ಬೋದು ಅನಿಸ್ಬಿಡ್ತು ನನಗೆ. ಆಮೇಲೆ ನಾವೆಲ್ಲ ಈಗ ನಾನ್ ವೆಜ್ ತಿನ್ನೋರು ಪುರಿ ಚರ್ಮನ ಎಸ್ತು ಬಿಡ್ತಾರೆ, ಅದನ್ನ ತೊಗೊಂಬಂದ್ಬಿಟ್ಟು ಲೈಟ್ ಮಾಡೋದು, ವಾಲ್ ಲೈಟ್ ಮಾಡೋದು, ನೋಡಿ ಕ್ರಿಯೇಟಿವ್ ಎಲ್ಲಿ ಹೋಗಿದೆ. ಅದಕ್ಕೆ ಅದನ್ನು ನಿನ್ನೆನೇ ಹೇಳಿ ನಾನು ನಮ್ಮ ರಶ್ಮಿ ಅವರು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅವ್ರಿಗೆ ಹೇಳಿದೆ, KPS ಶಾಲೆಯಲ್ಲಿ ನಮಗೆ ತುಂಬ ಸ್ಪೇಸ್ ಇದೆ. ಯಾಕೆಂದರೆ ಆರ್ಟ್ ಟೀಚರ್ ಇರ್ತಾರೆ, ಫಿಸಿಕಲ್ ಟೀಚರ್ ಇರ್ತಾರೆ, ಮ್ಯೂಸಿಕಲ್ ಟೀಚರ್ ಇರ್ತಾರೆ. ಸೊ ಸಂಸ್ಕೃತಿನೂ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಅಲ್ಲಿರೋದ್ರಿಂದ ಇಂಥದ್ದೆಲ್ಲದೂ ಕೂಡ ನಮ್ಮ ಕರ್ನಾಟಕದಲ್ಲದೆ, ಅದು ಮೋಸ್ಟ್ಲಿ ಚಿಂತಾಮಣಿ ಅಲ್ಲ, ಅದು ಬಾಗೇಪಲ್ಲಿದೆ ಅದು. ಸೊ ಅದೇ ಥರ ನಿನ್ನೆ ಕಾಶ್ಮೀರು, ಬಿಹಾರು, ತೆಲಂಗಾಣ, ತಮಿಳ್ನಾಡು, ನಮ್ಮ ರಾಜ್ಯದಿಂದ ಗದಗ ಇರ್ಬೋದು, ಬೇರೆ ಬೇರೆ ಕಡೆಯಿಂದನೂ ಎಲ್ಲ ಕಡೆ ಉಡುಪಿ ಆ ಕಡೆಯಿಂದ ಎಲ್ಲ ಬಂದಿರೋದ್ರಿಂದ ಈ ಪರಿಚಯನ ಸ್ಕೂಲ್ ಮಟ್ಟದಲ್ಲಿ ಕೊಟ್ಟರೆ ಮುಂದೆ ಪೀಳಿಗೆಗೆ, ನನಗೀಗ ಹೇಳ್ಕೊಟ್ರೆ ನನಗೆ ಮೋಸ್ಟ್ಲಿ ತಲೆಗೆ ಹೋಗಲ್ಲ. ಒಂದು ಲಿಮಿಟೇ ಇರುತ್ತೆ, ಒಂದು 10% ಒಳಗೆ ಹೋಗ್ಬೋದು. ಮಕ್ಕಳಿಗಾದರೆ ಅವ್ರಿಗೆ 110% ತಲೆಗೆ ಹೋಗುತ್ತೆ. ಅದನ್ನ ಮುಂದೆ ತೊಗೊಂಡು ಹೋಗ್ತಕ್ಕಂಥ ಮನೋಭಾವನೆ ಬರುತ್ತೆ. ಅಂಥ ಒಂದು ಕಲ್ಚರ್ನ ಕೊಡಬೇಕು. ಅದು ಶಿಕ್ಷಣಕ್ಕೂ ಅನುಕೂಲ ಆಗುತ್ತೆ, ಮತ್ತು ಇದನ್ನು ಕೂಡ. ಯಾಕೆಂದರೆ ದೇ ಆಲ್ ಆರ್ ಕಲ್ಚರ್. ತಿನ್ನೋದಿರಲಿ, ನಾವು ಬಟ್ಟೆ ಹಾಕೋದಿರಲಿ. ನಿನ್ನೆ ನಮ್ಮ ಬಂಜಾರ ಅವ್ರದ್ದು ಕೂಡ ಬಟ್ಟೆ ಹಾಕ್ತಕ್ಕಂಥದ್ದು, ಇವಾಗೆಲ್ಲ ಹಾಕೋದೇ ಇಲ್ಲ ಅವರು. ಆ ಪೀಸ್ ಬಟ್ಟೆ, ಅದಕ್ಕೇನೋ ಅಂತಾರೆ, ತುಂಬ ಚೆನ್ನಾಗಿರ್ತದೆ ಅವೆಲ್ಲ. ನಮ್ಮ ತಂದೆಯವರೆಲ್ಲ ಭಾಳ ಇದು ಮಾಡೋರು. ಈ ಕೋಟಿಪುರದಲ್ಲಿ ಅವ್ರದ್ದೇ ತಾಂಡ ಇದೆ, ಲಮಣಿ ತಾಂಡ ಇದೆ, ಅಲ್ಲೇ ಯಾರೂ ಹಾಕಲ್ಲ. ಯಾರು ಅಜ್ಜಂದ್ರು ಇರ್ತಾರೆ, ಯಾರು ನೋಡಿದಾಗ ಅವ್ರು ಹಾಕ್ಕೊಳ್ತಾರೆ. ಅದನ್ನು ಕೂಡ ಇಂಥ ಕಲ್ಚರ್ನ ಹೋಗ್ಬಿಟ್ರೆ ನಾಳೆ ದಿವಸ ನಮಗೆ ಗೊತ್ತಲ್ಲ, ನಾವೆಲ್ಲ ವೆಸ್ಟರ್ನ್ ಕಲ್ಚರ್ ತೊಗೊಂಬರ್ಬೇಕಾಗ್ತದೆ. ಅದಕ್ಕೆ ಇಲ್ಲೇ ನಾವು ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ.